ನನಗಂತೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕೆಲಸ ಕಳ್ಕೊಂಡೋಗಿಂದಲೂ ನನಗೆ ಒಂಥರ ತುಂಬ ಮನಸ್ಸಿಗೆ ಬೇಜಾರಾಗ್ತೈತೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಣಪ್ಪ ದೇವ್ರೇ, ನನಗೇನಾದರೂ ಒಂದು ದಾರಿ ಮಾರ್ಗ ತೋರ್ಸಪ್ಪ. ನಾನು ಮಾಡಿರೋದು ತಪ್ಪೇ ನನಗೆ ಅರ್ಥ ಆಗ್ತೈತೆ. ಈಗ ಏನು ಮಾಡೋಣಪ್ಪ. ಭೂಮಿ ಅಕ್ಕ ಹೆಂಗೋ ಕೆಲಸ ಕೊಡಿಸಿದ್ರು. ಭೂಮಿ ಅಕ್ಕ ಬತ್ತೈತೆ, ಮಾತಾಡಿಸ್ತೀನಿ. ನಿಜ ಭೂಮಿ ಅಕ್ಕ ತುಂಬ ಒಳ್ಳೆಯವರು, ತುಂಬ ಒಳ್ಳೇದು ಮಾಡಿದರು. ನಾವೇ ಅದನ್ನು ನಾನಾಗಿ ನಾನು ಕಾಲಾಗಿ ಹೊತ್ಕೊಂಡಂಗೆ ಆಯಿತು. ನಿಯತ್ತ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾರು ಏನೋ ಅಂತಿರ್ಲಿಲ್ಲ, ಯಾರು ಏನೋ ಮಾಡ್ತಿರ್ಲಿಲ್ಲ. ನಾನಾಗಿ ನಾನು ಮಾಡ್ಕೊಂಡೆ. ಬೇಜಾರಾಗ್ತೈತಪ್ಪ. ಭೂಮಿ ಅಕ್ಕನ ಕೇಳ್ತೀನಿ. ಭೂಮಿ ಅಕ್ಕ ಇನ್ಮೇಲೆ ನಿಯತ್ತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಕ್ಕ, ಕೆಲಸ ಕೊಡ್ಸಕ್ಕ ಅಂತ ಕೇಳ್ತೀನಿ. ಭೂಮಿ ಅಕ್ಕ, ಭೂಮಿ ಅಕ್ಕ, ಭೂಮಿ ಅಕ್ಕ, ಭೂಮಿ ಅಕ್ಕ, ಭೂಮಿ ಅಕ್ಕ ನಿನ್ಕು ಭೂಮಿ ಅಕ್ಕ. ಭೂಮಿ ಅಕ್ಕ ಪ್ಲೀಸ್ ನನ್ನ ಹತ್ರ ಮಾತಾಡು ಭೂಮಿ ಅಕ್ಕ. ನಾನು ಮಾಡಿರೋದು ತಪ್ಪಾಯಿತು ಭೂಮಿ ಅಕ್ಕ. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ನಾನು ಲಂಚ ತೊಗೊಂಡು ನನ್ನ ಕೆಲಸ ನಾನು ಕಳ್ಕೊಂಡಂಗೆ ಆಯಿತು. ಪ್ಲೀಸ್ ಭೂಮಿ ಅಕ್ಕ ನನ್ನ ಕೆಲಸ ವಾಪಸ್ ಕೊಡಿಸು ಭೂಮಿ ಅಕ್ಕ. ಪ್ಲೀಸ್ ನಿಂದ ಅಮ್ಮ ಎಂತೀನಿ, ನಿನ್ನ ಕಾಲು ಹಿಡ್ಕೊಂತೀನಿ ಪ್ಲೀಸ್ ಭೂಮಿ ಅಕ್ಕ. ಕೈ ಬಿಡು, ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಕೈ ಬಿಡು, ಕೈ ಬಿಡು. ಕೈ ಬಿಟ್ಟರೆ ಸರಿ ನೋಡು, ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಮನೆ ಬಿಡು. ಭೂಮಿ ಅಕ್ಕ ಪ್ಲೀಸ್ ಭೂಮಿ ಅಕ್ಕ ಪ್ಲೀಸ್. ನಾನು ಆಗ ಲೇಪು ಮಾತು ಕೇಳ್ಕೊಂಡು ಹಿಂಗೆ ಮಾಡಿದ್ದ ದರಿದ್ರದವಳು ಅವಳೇ ಹೇಳ್ಕೊಟ್ಟಿದ್ದು. ನಾನು ನಿಯತ್ತ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಅವಳೇ ಹೇಳಿದ್ದು ನೀನು ಹಿಂಗೆ ತಗೋಬೋದಲ್ಲ, ಹಿಂಗೆ ನಾವು ದುಡ್ಡು ಮಾಡ್ಕೋಬೋದಲ್ಲ ಚೆನ್ನಾಗಿ ಅಂತ ಹೇಳಿ. ಈಗ ಮನುಷ್ಯನಿಗೆ ಆಸೆ, ಒಂದು ಸತಿ ದುಡ್ಡು ನೋಡ್ತಿದ್ದಂಗೆ ಇನ್ನೂ ಒಂದು 500 ನೋಡಿದ್ರೆ ಇನ್ನೊಂದು 1000 ನೋಡೋಣ, ಇನ್ನು ಅಷ್ಟು ನೋಡೋಣ, ಇಷ್ಟು ನೋಡೋಣ ಅಂತೇಳಿ ಮನುಷ್ಯನಿಗೆ ಆಸೆ ಕೊನೆನೇ ಇಲ್ಲ ಅಂತಾರಲ್ಲ. ನಮಗೆ ನನಗೂ ಆ ರೀತಿ ಆಗ್ಬಿಡ್ತು ಭೂಮಿ ಅಕ್ಕ. ಪ್ಲೀಸ್ ಭೂಮಿ ಅಕ್ಕ ಇದೊಂದು ಸತಿ ಕ್ಷಮಿಸ್ಬಿಡು ಪ್ಲೀಸ್. ನನ್ನ ಕೆಲಸ ನನಗೆ ಕೊಡಿಸ್ಬಿಡು ಭೂಮಿ ಅಕ್ಕ. ನಿಂದ ಅಮ್ಮ ಅಂತೀನಿ, ನಿನ್ನ ಕಾಲು ಹಿಡ್ಕೊಂತೀನಿ ಭೂಮಿ ಅಕ್ಕ. ಅರ್ಥ ಆಗಲ್ವಾ? ಕೈ ಹಿಡ್ಕೊಂಡು ಎಳಿತಿಯಲ್ಲ, ಗೊತ್ತಾಗಲ್ವ? ಯಾರನ್ನ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಹಾಂ, ಮಾತಾಡು ಭೂಮಿ ಅಕ್ಕ ಅಂತೇಳಿ ಈಗ ಎಳಿತಿಯಲ್ಲ. ಹಾಂ, ನಿನಗೆ ಅವಾಗಲೇ ಅರಿವಿರ್ಲಿಲ್ವೇನೋ? ಹೊಡಿ ಭೂಮಿ, ಹೊಡಿ, ಇನ್ನೂ ಹೊಡಿ, ಹೊಡಿ, ಇನ್ನೂ ಚೆನ್ನಾಗಿ ಹೊಡಿ. ನಿನ್ನ ಹತ್ರ ಹೊಡಿಸ್ಕೋಬೇಕು ಅಕ್ಕ. ನಾನು ಮಾಡಿರೋದು ತಪ್ಪಾಯ್ತಕ್ಕ. ನನಗೆ ಈಗ ಅರ್ಥ ಆಗ್ತೈತೆ. ಪ್ಲೀಸ್ ಅಕ್ಕ ಕ್ಷಮಿಸ್ಬಿಡು ಭೂಮಿ ಅಕ್ಕ. ಇದೊಂದು ಸತಿ ಕ್ಷಮಿಸ್ಬಿಡು ಪ್ಲೀಸ್ ಭೂಮಿ ಅಕ್ಕ, ಕ್ಷಮಿಸ್ಬಿಡು. ನೀನು ಎಷ್ಟೇ ಕೇಳ್ಕೊಂಡ್ರು ನಿನ್ನ ಕೆಲಸ ನಾನು ವಾಪಸ್ ಕೊಡ್ಸಲ್ಲ. ನಾನು ವಾಪಸ್ ಕೊಡ್ಸೋಕೆ ಆಗೋದು ಇಲ್ಲ. ನಾನು ಯಾಕೆ ಕೊಡ್ಸೋಣ? ನಾನು ಕೊಡ್ಸೋಕ್ಕಾಗಲ್ಲ. ನನ್ನ ಕೈಯಾಗ ಏನೂ ಇಲ್ಲ. ಬೇಕಾ ಹೋಗಿ ಕೇಳ್ಕೊ ಅಲ್ಲಿ ಮ್ಯಾನೇಜರ್ ಹತ್ರ. ನನ್ನ ಕೈಯಲ್ಲಿ ಏನೂ ಇಲ್ಲ. ನನ್ನ ಕೇಳಬೇಡ ನೀನು. ರಾಮು ಬಾಯಿಲಿ ಅವಳನ್ನ ಕೇಳ್ತಾ ಇದೆಯಾ ಕೆಲಸ ಕೊಡಿಸು ಅಂತ ಹೇಳಿ? ಬಾ. ಇಂದಲೇ ಎಲ್ಲ ಆಗಿದ್ದು, ನೀನೇ ಎಲ್ಲ ಹೇಳಿದ್ದು. ನಾನು ಲಂಚ ತಗೊಳ್ತಾ ಇರಲಿಲ್ಲ. ನನಗೆ ಹಂಗೆ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನೀನೇ ಹೇಳಿದ್ದು ತಗೋಬೋದಲ್ಲ, ಇಷ್ಟು ಹಿಂಗೆ ತಗೋಬೋದಲ್ಲ, ಹಿಂಗೆ ಮಾಡ್ಬೋದಲ್ಲ ಅಂತ. ನೋಡಿ ಇವತ್ತು ನನ್ನ ಕೆಲಸ ಕಳ್ಕೊಂಡು ನನಗೆ ಎಷ್ಟು ಬೇಜಾರಾಗ್ತೈತೆ. ಇವಾಗ ಭೂಮಿ ಅಕ್ಕನ ಕೇಳಿದ್ರೆ ನಾನು ಕೊಡ್ಸೋಕ್ಕಾಗಲ್ಲ, ಮತ್ತೆ ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದೆ. ಇದ್ಬಿಡು, ಇವಳ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ನೀನು. ನೀನು ಇದ್ರ ರೀತಿ ಎಲ್ಲ ಮಾತಾಡಬೇಡ ರಾಮು. ಇವಳ ಹತ್ರ ಏನು ಕೆಲಸ ಕೇಳ್ತಾ ಇದೆಯಾ? ಬಾ. ಏನು ನಮ್ಗೇನು ತಿನ್ನಕ್ಕೆ ಇಟ್ಟಿಲ್ವಾ? ನಮ್ಗೇನು ತಿನ್ನಕ್ಕೆ ಅನ್ನ ಇಲ್ವಾ? ಇವಳ ಹತ್ರ ಏನು ಕೇಳ್ತಾ ಇದೆಯಾ ನೀನು? ಬಾ, ನಾನು ದುಡ್ದಾಗ್ತೀನಿ ಬಾ, ನಿನ್ನ ಕೈಲಿ ಆಗಲಿಲ್ಲ ಅಂತಂದ್ರೆ. ಸುಮ್ಮನೆ ಬಿದ್ದಿರ್ತೀಯ, ಮಾತಾಡ್ಬೇಡ ನೀನು. ನಾನು ಭೂಮಿ ಅಕ್ಕನ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ನಾನು ನಿನ್ನ ಹತ್ರ ಮಾತಾಡಲಿಲ್ಲ. ಮುಚ್ಕೊಂಡು ಬಿದ್ದಿರೋದು ಕಲೆ. ನೀನು ಮಾಡ್ತೀಯ ಮೋಸದ್ದು. ಏನು ಮೋಸ ಮಾಡ್ಕೊಂಡಿಲ್ಲಿ ನೋಡು. ನಿನ್ಗೆ ಹಿಂಗಾಗುತ್ತೆ ಅಂತೇಳಿ ಬರೀ ನೀನೇ ನನಗೆ ತಲೆ ಕೆಡಿಸಿದ್ದು. ಈ ರೀತಿಯೆಲ್ಲ ನಾನು ಮಾಡ್ತಿರ್ಲಿಲ್ಲಪ್ಪ. ನಾನು ಹೆಂಗೋ ನನ್ನ ಎತ್ತಾಗ ನಮ್ಮ ಭೂಮಿ ಹಾಕೊಂಡು ಬುದ್ಧಿ ಕಲ್ತ್ಕೊಂಡು ನಾನು ಹೆಂಗೋ ಚೆನ್ನಾಗಿದ್ದೆ. ನೀನೇ ನನ್ನ ಹಾಳು ಮಾಡಿ ಬೆಂಕಿ ಇಕ್ಕಿದ್ದು. ಥೂ, ಈಗ ಗೊತ್ತಾಯ್ತು ಇವನಿಗೆ ಹೆಂಗ್ಸಿನ ಮಾತು ಕೇಳಬಾರ್ದು ಅಂತ. ಇದೇ ಬುದ್ಧಿ ಮುಂದಾಗ್ಲಿದ್ದಿದ್ರೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ರಾಮು. ಯಾರು 100% ಕೆಲಸ ಸರಿಯಾಗಿ ಮಾಡೋದಿಲ್ಲ. ಎಲ್ಲರೂ ಮಾಡೇ ಮಾಡ್ತಾರೆ. ಹಂಗಾದ್ರೆ ಇವಳು ಕರೆಕ್ಟಾಗಿ ಕೆಲಸ ಮಾಡ್ತಾಳ ಇವಳು? ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ. ಎಷ್ಟು ಜನನ ಕರ್ಕೊಂಬ, ಯಾವ ಮ್ಯಾನೇಜರ್ನ ಕರ್ಕೊಂಬ, ಯಾವ ಆಫೀಸರ್ನ ಕರ್ಕೊಂಬ, ಎಷ್ಟು ಜನನ ಕರ್ಕೊಂಬ. ನಾನು ಕರೆಕ್ಟಾಗಿ ನನ್ನ ಕೆಲಸ ಏನಿದೆ, ನನಗೆ ಸರ್ಕಾರ ನನಗೆ ಏನು ಕೆಲಸ ಕೊಟ್ಟಿದೆ ಅದನ್ನು ನಾನು ನಿಯತ್ತಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೀನೇನು ಹೇಳೋದು? ನೀನು ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂತ ನಾನು ನಿಯತ್ತಾಗೆ ಕೆಲಸ ಮಾಡೋದು. ಇಷ್ಟು ದಿವಸ ಆಗೋದಕ್ಕೆ ಅದಕ್ಕೆ ಮತ್ತೆ ನಾನು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರೋದಕ್ಕೆ ನನಗೆ ದೇವ್ರಂತೂ ತನ್ನ ಕೊಟ್ಟಿರೋದು. ಮಾತಾಡ್ಬೇಡ, ನನ್ನ ಬಗ್ಗೆ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ಲೋಫರ್. ಮಾಡೋದು ಎಲ್ಲರಿಗೂ ಕಂಡೈತೆ. ಇಲ್ಲೋಡು, ಯಾರು 100% ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ. ಎಲ್ಲರೂ ಎಲ್ಲ ಒಂದು ಕಡೆಗೆ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಲಂಚ ಅನ್ನೋದು ₹1 ಲಂಚ ಆಗ್ಲಾಡಿ ತಿಂತಾರೆ. ನೀನು ಆ ಕೆಲಸ ಮಾಡ್ತಾ ಇದೀಯ. ನಾವೇನು ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೀವಿ. ನಿನ್ನಂಗೆ ಮಾಡ್ಕೊಂಡು ತಿನ್ನೋ ಅಂದಕ್ಕೆ ನಾವು ನೀರಯ್ಯಲ್ಲ. ಮಾಡ್ಕೊಂಡು ತಿನ್ನೋರಿಗೆ ನಾವು ಯಾವತ್ತೂ ಕೆಟ್ಟದ್ದು ಮಾಡೋಕೆ ಹೋಗಲ್ಲ. ಬಿಡು, ಏನೋ ಮಾಡ್ತಾರತ್ತೆ, ಏನೋ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಮನಾಗ್ತೀವಿ. ನಾವು ಆ ರೀತಿ ನಾನು ಯಾವತ್ತೂ ಮಾಡಲ್ಲ. ನಾನು ಕಂಡುಹಿಡಿಬೇಕು ಅಂತ ಹೊರಟ್ರೆ ನಾನು ನಿನ್ನ ಕೆಲಸದಿಂದ ತೆಗಿಸ್ತೀನಿ. ಬೇಕಾದರೆ ನಾನು ನಿನ್ನ ತಪ್ಪು ಕಂಡುಹಿಡಿದು ನಾನು ತೆಗಿಸ್ತೀನಿ ನಿನ್ನ ಕೆಲಸದಿಂದನೇ. ಬಾಯಿ ಕೆಲಸದಿಂದ ತೆಗಿಸ್ತಾಳೆ ಅಂತ ತೆಗ್ಸೆ ನೋಡೋಣದಿಲ್ಲ ನಮ್ಮ ಬೋಮಾ ಮುಂದೆ.
ನೀನು ಹಿಂಗೆ ಸಾಗಿದ್ರೆ ನನ್ನ ಕೆಲಸದಿಂದ ತಗ್ಸು. ಏಯ್ ಈಗ ನಿನ್ನಂತ 1000 ಜನ ಬಂದರೂ ನನಗೇನು ಮಾಡೋಕ್ಕಾಗಲ್ಲ. ನನ್ನ ಕೆಲಸದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಏನು ಮಿಸ್ಟೇಕ್ ಮಾಡಲ್ಲ. ನನಗೇನಿದೆ ಅದು ಯಾರೇ ಆಗಿರಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನಾದರೂ ಸ್ವಲ್ಪ ನಾನು ತಪ್ಪೈತೆ ಅಂದ್ರೆ ನಾನು ತಪ್ಪೇ ಅಂತ ಹೇಳ್ತೀನಿ. ಅದು ಯಾರೇ ಆಗಿರ್ಬೋದು, ಸಂಬಂಧಿಕರೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನನ್ನ ಕೆಲಸದ ವಿಚಾರದಲ್ಲಿ ಬಂದು ಮಾತ್ರ ನಾನು ನಿಯತ್ತಾಗೆ ಕೆಲಸ ಮಾಡೋದು. ತರ್ಕ ಬರ್ತೀಯಾ? ನಿನ್ನಂತ 1000 ಜನ ಬಂದರೂ ನನ್ನ ಕೆಲಸದಿಂದ ತಗ್ಸೋಕ್ಕಾಗಲ್ಲ. ನೋಡೋಣ ಕಣೆ, ತಗ್ಸೆ ನೋಡೋಣ. ನೀನು ಹೆಂಗೆ ಸಾಗಿದ್ರೆ ತಗ್ಸೆ ನೋಡೋಣ. ಯಾಕೆ ಅವಳದೇನು ಹೇಳ್ತೀಯ? ಅವಳಿಂದಲೇ ಇದೆಲ್ಲ ಆಗಿದ್ದು. ಅವಳಿಂದಲೇ ಆಗಿದ್ದಂತ ಈಗ ಹೇಳ್ತೀಯಲ್ಲೋ, ನಿನ್ನ ಪರಿಜ್ಞಾನ ಬೇಡವಾ? ನನಗೂ ಹೇಳ್ತಾರೆ 1000 ಜನ 1000 ಹೇಳ್ತಾರೆ ನನಗೆ, ಭೂಮಿ ಹಂಗೆ ಮಾಡು ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ 1000 ಜನ 1000 ಹೇಳ್ತಾರೆ ನನಗೂ. ನಾನು ಕೇಳ್ಬೋದು ಹೇಳೋರು ಮಾತೆಲ್ಲನ. ಈಗ ಹೆಂಗ್ಸ್ ಮಾತು ಕೇಳ್ಬಿಟ್ಟು ಈಗ ಕೆಲಸ ಕಳ್ಕೊಂಡು ಈಗ ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ ನೀನು. ಮುಂಚೆಗೆ ಈ ಬುದ್ಧಿ ನಿನಗೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಮುಂದಾಗಲೇ ನಿನಗೆ ಈ ಬುದ್ಧಿ ಎಲ್ಲೋಗಿತ್ತು? ಮುಂಚೆಗೆ ನೀನು ಯೋಚನೆ ಮಾಡಬೇಕಾಗಿತ್ತು ಕಣೋ. ನೀನು ಮುಂಚೆಗೆ ಯೋಚನೆ ಮಾಡಿದರೆ ನಿನ್ನ ಕೆಲಸನೂ ಹೋಗ್ತಿರ್ಲಿಲ್ಲ, ನೀನು ಕರೆಕ್ಟಾಗಿರ್ತಿದ್ದೆ, ಎಲ್ಲ ಸರಿ ಹೋಗೋದು. ಮಾಡೋದು ಮಾಡ್ಕೊಬಿಟ್ಟು ಈಗ ಮಾತಾಡ್ತಾನೆ. ನನಗೆ ಮಾಡ್ಕೋಬಾರ್ದಾಗಿತ್ತು ಭೂಮಿ ಅಕ್ಕ, ನನಗೆ ಮಾಡಬಾರ್ದಾಗಿತ್ತು ಅಂತ ಈಗ ಹೇಳ್ತೀಯಲ್ಲೋ ನೀನು. ಅಲ್ಲ, ಯಾರೇನು ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂತ ನಾನು ಹೇಳೋದು. ನೀನು ತಪ್ಪು ಮಾಡೇ ಮಾಡ್ತೀಯ. ನೀನು ನೋಡಿ, ನಾವು ಕಂಡುಹಿಡಿಬೇಕು ಅಂತ ಹೋದ್ರೆ ಕಂಡುಹಿಡಿತೀವಿ, ತೆಗಿಸ್ತೀವಿ ಕೆಲಸದಿಂದ. ನಮಗೂ ಗೊತ್ತೈತೆ ತಗ್ಸೋದು, ನೀನು ತಗ್ಸಿರ್ಬೋದು. ಆದ್ರೆ ನಾವು ಮಾಡಬಾರ್ದು ಅಂಥದ್ದು ಮಾಡಬಾರ್ದು ಅಂತ ನಾವು ಸುಮ್ಮನಿರೋದಷ್ಟೇ. ಮಾಡೇ ಅಂಥದ್ದೇ ಮಾಡು, ಸರಿನಾ? ನಾನು ಮಾಡಿದ್ದೀನಲ್ಲ, ನೀನು ಮಾಡಬೇಕು ಅಂದ್ಕೊಂಡು ಮಾಡು. ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗೈತೆ, ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಸರಿಯಾಗಿ ಆಗೈತೆ. ನೀನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ನನ್ನಂತ 1000 ಜನ ಬಂದಿದ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನೀನು ಈಗ ಹೇಳ್ಬೋದು ನನ್ನ ಕೆಲಸದಿಂದ ತಗ್ಸ್ತೀನಿ ಅಂತ, ನಿನ್ನ ಕೈಲಿ ಸಾಧ್ಯ ಇಲ್ಲ. ಹಂಗೆಲ್ಲ ನೀನು ಯೋಚನೆನೂ ಮಾಡಬೇಡ. ನಂದು ಏನಿದೆ, ನನ್ನ ಕೊಡೋ ಸಂಬಳಕ್ಕೆ ನನ್ನ ನಿಯತ್ತಾಗಿ ನನ್ನ ಕೆಲಸ ಏನಿದೆ ನಾನು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಯಾರೇ ಆಗಲಿ ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಿದ್ರೆ ಯಾವಳು ಬಂದರೂ ಏನು ಮಾತಾಡೋ ಆಗಿಲ್ಲ ಅಲ್ಲಿ. ಅದೇನು ಮಾಡ್ತೀಯ ಮಾಡೇ ನೋಡೋಣ. ಪಾಡಿಗೆ ಅವ್ರು ಸುಮ್ಮನೆ ಇರ್ತವ್ರಿ, ಸುಮ್ಮನೆ ಬೋತಾವಿ. ಅವ್ರು ಹೆಂಗೆ ಅವ್ರು ಅನ್ನ ಅವ್ರು ಅನ್ಕೊಂಡು ಅವ್ರ ಪಾಡಿಗೆ ಅವ್ರು ಬದುಕ ಭಾಳ ಮಾಡ್ಕೊಂಡು ಇರ್ತಾರೆ. ಒಟ್ಟುರಿ ಬೋತಾರೆ ಇಲ್ಲಿ. ಈಗ ಮಾತಾಡ್ಕೊಂಡು ಹೋಗಿ ಬಾರಮ್ಮ ಭೂಮಮ್ಮ, ಸುಮ್ಮನೆ ಹೋಗಿ ಬದುಕಂತ ಮಾಡೋಕ್ಕೆ ಬದುಕಿಲ್ಲ. ಬದುಕು ಮಾಡೋರ್ನ ಕಾಲು ಹೇಳ್ತಾರೆ, ಬದುಕಿರೋರು ಸುಮ್ಮನೆ ಬದುಕು ಮಾಡ್ಕೋಬೇಕು. ಯಾರು ಹೆಂಗನ ಫಸ್ಟ್ ನಮ್ಗೆ ಬದುಕು ಮಾಡ್ಕೋಬೇಕು ನಾವು. ಸುಮ್ಮನೆ ಹೋಗಿ ಬರಮ್ಮ, ಹೋಗ್ಬಾ. ನನ್ನ ಗಂಡು ನಾನು ಬೈದಿದ್ದು ಅವಳನ್ನ ಕೇಳ್ತೀಯ? ನಾನು ಬಾಡಿಗೆ ಕಟ್ತೀನಿ, ನಾನು ತಂದು ಹಾಕ್ತೀನಿ, ನಾನು ದುಡಿತೀನಿ ಅಂತ. ನಾನು ದುಡಿತೀನಿ, ಏನು ಬಾಡಿಗೆ ಕಟ್ಟೋದೇನು ದೊಡ್ಡದಲ್ಲ ಬಾ. ಏನು ಅವತ್ತಿಂದ ಅವತ್ತೇ ಆಗ್ಲೇಳು, ಏನು ಯಾರೇನೇನು ಸಾಯ್ವಾಗ ಓದ್ಕೊಂಡು ಹೋಗಲ್ಲ, ಅವತ್ತಿಂದ ಅವತ್ತೇ ಆಗ್ಲೇಳು. ಬಾಡಿಗೆ ಎಷ್ಟಾಗುತ್ತಾ? 12,000 ರೂಪಾಯಿ ಬಾಡಿಗೆ, 8,000 ರೂಪಾಯಿ ಖರ್ಚು ಬರುತ್ತಾ? ಆಗಲಿ 20,000 ರೂಪಾಯಿ ತಿಂಗಳಿಗೆ ಮುಗಿಲೇಳು ಅಷ್ಟೇ. ನಾ ಮಾಡಿರೋದೆಲ್ಲ ನಮ್ಮ ಉಂಬಕು ತಿಂಬಕು ಬಾಡಿಗೆ ಕಟ್ಟಕ್ಕೆ ಸರಿ ಹೋಗ್ಲೇಳು. ಏನು ಇವಳನ್ನ ಕೇಳೋ ಅಂಥದ್ದೇನು ಬೇಡ ಬಾ. ಸಾಕು ಬಾ, ನಮಗೆ ದೇವ್ರು ಕೊಟ್ಟು ಅಷ್ಟೇ ಸಾಕು. ನಮ್ಗೆ ಏನು ಆಸೆನೇ ಬೇಡ ಬಾ. ಆಸೆನೇ ಬೇಡ, ಆಸೆ ಅನ್ನೋದು ಪಡಬಾರ್ದು. ಬೈಕೆಳೆ ಮನೆ ಕರ್ಕೊಂಡು ಹೋಗಿ ಬೈಕೆ, ಯಾರು ಬೇಡ ಅಂದ್ರು ಹೋಗು. ಹಿಂಗಂತ ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ರೆ ನನಗೆ ಕೆಲಸ ಐತೆ, ನನ್ನ ಕೆಲಸ ನಾನು ನೋಡ್ಕೊಂತೀನಿ. ಬರ್ರಿ, ಏನು ಅವಳನ್ನ ಹೆಂಗೆ ಕೇಳ್ತೀರಿ? ಕೆಲಸ ಅಂತ ಏನು ಕೆಲಸ ಇದ್ದಾರೆ ಉಂಟಾರೆ ಈಗೇನು? ಅವಳು ಬಂದ್ಲೇನು ನಂದೆಲ್ಲಿ ಕಣ್ಕಡ್ಬಿನ್ ಸಾರೇನ ಅಂತ. ನೀನು ಬರೋಲ್ವ ಹಂಗೆ? ಮತ್ತು ನಾನು ಬರೋದು ನಿನ್ನ ಮಾತಾಡೋದು. ಸುಮ್ಮನಿರಿ ಅಜ್ಜಂಟಿ, ಯಾಕೆ ನೀವು ಜಗಳ ಆಡ್ತೀರಾ? ಸುಮ್ಮನಿರಿ. ಜಗಳ ಆಡಬೇಡ್ರಿ, ಸುಮ್ಮನಿರಿ. ಜಗಳ ಆಡಬೇಡ ಕಣಂಟಿ, ಸುಮ್ಮನಿದ್ಬಿಡು. ಮತ್ತು ಅವಳು ಮಾತಾಡೋದು ಹಂಗೇನು ಇವಳು ಬಂದ್ಲು ನನ್ನ ಕಡ್ಬಿನ್ ಸಾರಿ ಎಲ್ಲಿ ಅಂತಂತಾಳೆ. ಅವಳೇನು ಬರೋಲ್ವ ಅಂದಾಳೆ? ಯಾರನ್ನು ಗುದ್ದಾಡತ್ತಾಗಿ ಅವಳು ನೀನು ಗುದ್ದಾಡ್ತಾರ ಅಂದ್ರೆ ಸಾಕು ಬಂದ್ಬಿಡ್ತಾಳೆ. ಈಗ ನ್ಯಾಯ ಹೇಳ್ತಾಳೆ. ಮೊದ್ಲು ಮಾಡಿರೋದೆಲ್ಲ ಮರ್ತಾಳೆ, ಮೊದ್ಲಿಂದೆಲ್ಲ ಮರ್ತ್ಕೊಂಡವಳಿ. ಮೊದ್ಲಿಂದೆಲ್ಲ ಮರ್ತು ಈಗೆಲ್ಲ ಊರಾಗೆಲ್ಲ ನ್ಯಾಯ ಹೇಳಕ್ ಹೊಲ್ಟವಳಿ. ಬಾಯ್ ಮುಚ್ಕೊಂಡು ಹೋಗೆ, ನೀನು ಹೋಗೆ ಮಂತಕ್ಕೆ ಹೋಗೆ. ನಿನ್ನಿಂದಲೇ ಎಲ್ಲ ಆಗಿದ್ದು, ಹೋಗೆ. ನೀನು ಫಸ್ಟ್ ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಇವತ್ತು ಕೆಲಸದ ಬೆಲೆ ಏನು ಅಂತ ನನಗೆ ಗೊತ್ತಾಗ್ತೈತಿ. ಇವತ್ತು ಕೆಲಸ ಕಳ್ಕೊಂಡು ನಾನು ತುಂಬ ನೋವಲ್ಲಿ ಅನುಭವಿಸ್ತಾ ಇದ್ದೀನಿ. ಹೋಗೆ ಇಲ್ಲಿಂದ. ಸುಮ್ಮನೆ ಹೋದ್ರೆ ಸರಿ ನೋಡು ಲೇಪು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೋಗು, ಇಲ್ಲಿಂದ ಹೋಗು ಇಲ್ಲಿಂದ. ಮಾತಾಡಬೇಡ ನೀನು. ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕಷ್ಟೇ ನೀನು. ಸುಮ್ಮನೆ ನಾನು ಹೇಳಿರ್ತೀನಿ ನೋಡು. ನಿನಗೇನೋ ಗ್ರಾಚಾರ, ನೀನೇನೋ ಒಂದು ಕೇಳಿಗೆ ಈ ರೀತಿ ಆಡ್ತಾ ಇರೋದು. ನಾನು ತಲೆ ಕೆಡಿಸ್ಕೊಂಡ್ರೆ ಭೂಮಿ ಒಂದೊಂದು ಪಾಯಿಂಟನ್ನು ಪಿನ್ ಪಾಯಿಂಟನ್ನು ತೆಗೆದುಬಿಟ್ಟು ನಾನು ಕೆಲಸದಿಂದ ತೆಗ್ಸೋದೇನು ದೊಡ್ಡದಲ್ಲ. ಆದರೆ ಮಾಡಬಾರ್ದು ಹಂಗೆ ಅವಳಂತೂ ಮಾಡ್ಯಾಳೆ ಅಂದರೆ ನಾನು ಮಾಡಬಾರ್ದು, ಅದಕ್ಕೊಂದು ಅರ್ಥ ಇರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.